ವಿವಿಧ ಧರ್ಮ, ಜಾತಿ, ವರ್ಗಗಳಿರುವ ಬೃಹತ್ ಪ್ರಜಾತಂತ್ರ ದೇಶದಲ್ಲಿ ಎಲ್ಲರೂ ಸಂವಿಧಾನದ ಅಡಿಯಲ್ಲಿ ಸಹಬಾಳ್ವೆಯಿಂದ ಜೀವನ ಸಾಗಿಸುವ ವ್ಯವಸ್ಥೆಯನ್ನು ಅಂಬೇಡ್ಕರ್ ಮಾಡಿ ಹೋಗಿದ್ದಾರೆ ಎಂದು ಶಾಸಕ ಡಿಜಿ ಶಾಂತನಗೌಡ ಹೇಳಿದರು. ಹೊನ್ನಾಳಿ ಪಟ್ಟಣದ ಪುರಸಭೆ ಆವರಣದ ಕನಕ ರಂಗಮಂದಿರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಪಿಯುಸಿ ಹಾಗೂ ಪದವಿ ವಿದ್ಯಾರ್ಥಿಗಳು ಸಂವಿಧಾನದ ಪೀಠಿಕೆಯುಳ್ಳ ಪುಸ್ತಕಗಳನ್ನು ಕಡ್ಡಾಯವಾಗಿ ಓದಬೇಕು ಎಂದರು. ಇದಕ್ಕೂ ಮೊದಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬಳಿಕ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಬೃಹತ್ ಜಾಗೃತಿ ಜಾಥಾ ನಡೆಸಲಾಯಿತು. ಈ ವೇಳೆ ಉಪವಿಭಾಗಾಧಿಕಾರಿ ಎಚ್.ಬಿ. ಚನ್ನಪ್ಪ, ಪುರಸಭೆ ಮುಖ್ಯಾಧಿಕಾರಿ ಟಿ. ಲೀಲಾವತಿ, ತಹಶೀಲ್ದಾರ್ ಸುರೇಶ್, ಅಶೋಕ್, ದಿಡಗೂರು ತಮ್ಮಣ್ಣ, ಕುರುವ ಮಂಜು, ಸಿಪಿಐ ಸುನಿಲ್ ಕುಮಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಉಮಾ ಸೇರಿದಂತೆ ಮತ್ತಿತರರಿದ್ದರು. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರು ಜ್ಞಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. 12ನೇ ಶತಮಾನದಲ್ಲಿ ಬಸವಣ್ಣ ಬಂದದ್ದು ಏನು ಇವತ್ತು ಅಂಬೇಡ್ಕರ್ ಸಂವಿಧಾನ ಬರೆದಾರೋ ಅದಕ್ಕೆ ಫೌಂಡೇಶನ್ನೇ ಬಸವಣ್ಣವರು ಅಂತ ಹೇಳಿ ತಪ್ಪಾಗ ಸಮಾಜವನ್ನು ಕಟ್ಟಿದ ಎಲ್ಲ ಸಮುದಾಯದವರನ್ನು ಕರ್ಕೊಂಡು ಅನುಭವದ ಮಂಟಪದ ಮೂಲಕ ತನ್ಮೂಲಕ ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಂಥದ್ದು ಬಸವಣ್ಣ. ಅದಾದ್ಮೇಲೆ ಮಹಾತ್ಮ ಗಾಂಧಿ ಇರುವ ನೇತೃತ್ವದಲ್ಲಿ ಅನೇಕ ಜನ, ಸಾವಿರಾರು ಜನ ಮಹಾತ್ಮರು ಪ್ರಾಣ ಕಳ್ಕೊಂಡು ಬ್ರಿಟಿಷರಿಂದ ಹೋರಾಡಿ ಕಿತ್ತೂರನ್ನ ಚೆನ್ನಮಾರಿಯಾಗಿ ಅನೇಕರು ಮಹಾತ್ಮರು, ವೀರರು ಈ ದೇಶಕ್ಕೋಸ್ಕರ ಹೋರಾಡಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಅದರ ನೇತೃತ್ವ ವಹಿಸಿದಂಥ ಕೀರ್ತಿ ದಿವಂಗತ ನಮ್ಮ ಮಹಾತ್ಮ ಗಾಂಧೀಜಿಗೆ ಬರುತ್ತೆ. ಅಂತ ಮಹಾತ್ಮ ಗಾಂಧೀಜಿಯರನ್ನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಬೇಕು. ಇವತ್ತು ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧೀಜಿ ಯಾರು ಅಂತ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶಕ್ಕೆ ಹೋಗಿ ಕೇಳ್ರಿ, ಮಹಾತ್ಮ ಈಸ್ ಫ್ರಮ್ ಇಂಡಿಯಾ ಅಂತಾರೆ. ಇವರು ಮಹಾತ್ಮ ಗಾಂಧೀಜಿನ ಕೇಳಿದ್ರೆ ಯಾವ ದೇಶಕ್ಕೆ ಹೋಗಿ ಕೇಳ್ರಿ, ಭಾರತ ದೇಶದ ಸ್ವತಂತ್ರ ಹೋರಾಟದ ಮಹಾತ್ಮ ಗಾಂಧೀಜಿ ಅಂತ ಒಂದು ಹೇಳ್ತಾರೆ ಭಾರತರು. ಅದೇ ಇಡೀ ಪ್ರಪಂಚಕ್ಕೆ ಎಲ್ಲೇ ಹೋಗ್ರಿ, ಯಾರಪ್ಪ ಒಸಾಮಾ ಬಿನ್ ಲಾಡೆನ್ ಅಂದರೆ ಅವನು ಯಾರಂತನೂ ಅಂತ ಅದನ್ನ ಹೇಳ್ತಾರೆ. ಜಗತ್ ಪ್ರಸಿದ್ಧಿ. ಅವ್ರೇನು ಪ್ರಾಣ ತ್ಯಾಗ ಮಾಡಿಲ್ಲ, ಯಾವುದು ತ್ಯಾಗ ಇಲ್ಲ, ರಕ್ತ ತ್ಯಾಗ ಯಾವ ಶ್ರಮನೂ ಇಲ್ಲ. ಆದರೂ ಸಹ ಅವನು ಮಾಡಿದಂಥ ಒಂದು ಕೆಲಸಕ್ಕೋಸ್ಕರ ಅವನಿಗೆ ಇವತ್ತು ಒಸಾಮಾ ಬಿನ್ ಲಾಡೆನ್ ಇಡೀ ಪ್ರಪಂಚ ಗುರುಸ್ತಾ ಇದೆ. ಅದೇ ರೀತಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂದರೆ ಪ್ರಪಂಚದಲ್ಲಿ ಯಾರೇ ಕೇಳಿ ನೀವು 480 ಕೋಟಿ ಜನ ಕೇಳ್ರಿ, ಈಸ್ ಫ್ರಮ್ ಇಂಡಿಯಾ, ಭಾರತ ಸಂವಿಧಾನ ಶಿಲ್ಪಿ ಅಂತಾರಲ್ಲ, ಈ ಕೀರ್ತಿ ಸಿಕ್ಕಿದ್ದು ನಮ್ಮ ಭಾರತ ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮಗೆ ಸ್ವತಂತ್ರ ಸಿಕ್ತು ನಿಜ 47ರಲ್ಲಿ. ಅದಾದಮೇಲೆ ಆಗಿದ್ದು ಮೊಟ್ಟ ಮೊದಲೇ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು, ಆಗಿದಂಥ ಗೃಹ ಸಚಿವ, ಇಡೀ ಮಂತ್ರಿಮಂಡಲ ಒಂದು ಸಮಿತಿಯನ್ನು ಮಾಡಿ ಸಂವಿಧಾನ ರೂಪಿಸೋಸರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವ ಸಮಿತಿ ಮಾಡಬೇಕು. ಅವರು ಸರಿಸುಮಾರು 2 ವರ್ಷ 3 ತಿಂಗಳ ಕಾಲ 116 ಸಭೆಗಳನ್ನು ಮಾಡಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯ ಕಾನೂನು ಗೌರ್ಮೆಂಟ್ ತಿಳ್ಕೊಂಡು ಬಂದು ಕೊನೆಗೆ ಈ ಸಂವಿಧಾನವನ್ನು ಬರೆದು ಸರ್ಕಾರದ ಒಂದು ಎಟ್ಟು ಮಂಡಿಸಿ ಇವತ್ತಿಗೆ 76 ವರ್ಷದಾಗಿದೆ. ಆ 76 ವರ್ಷ ಶುಭಾಶಯಗಳು ತಮಗೆ ಈ ಸಂದರ್ಭದಲ್ಲಿ ಹೇಳಿಕೆ. ಇವತ್ತು ಅಕಸ್ಮಾತ್ ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನ ಬರದೇ ಹೋಗಿದ್ರೆ, ನಮ್ಮ ದೇಶ ಸರ್ಕಾರ ಅದನ್ನ ಸ್ವೀಕರಿಸದೇ ಹೋಗಿದ್ರೆ, ಕಾನೂನು ರೂಪದಲ್ಲಿ ತರದೇ ಹೋಗಿದ್ರೆ ನಮ್ಮ ದೇಶ ಯಾವ ಪರಿಸ್ಥಿತಿ ಗೊತ್ತಿಲ್ಲ. ಇವತ್ತು ಅವ್ರ ಸಂವಿಧಾನ ಬಂದಿರೋದ್ರಿಂದ
ಮಾಧ್ಯಮ ಜಿಲ್ಲೆ ಇದ್ರೆ ಇವತ್ತು ಅವೆಲ್ಲ ನೋಡ್ತೇವೆ, ಪೇಪರು ಟಿವಿ ನೋಡ್ತದೆ. ಇವತ್ತು ಕಲ್ಪನಾ ಚಾವ್ಲಾ ಏನು 3,80,000 ಕಿಲೋಮೀಟರ್ ದೂರ ಇರ್ತದೆ ಚಂದ್ರಲೋಕಕ್ಕೆ ಹೋಗಿ 1 ತಿಂಗಳ ಬರ್ತಕ್ಕಂಥವಳು ತಾಂತ್ರಿಕ ದೋಷದಿಂದ 10 ತಿಂಗಳಿಗೆ ಬಂದರೂ ಸಹ ಅವಳು ಪ್ರಬಲವಾಗಿ ಇದ್ದು ವಾಪಸ್ ಬಂದಲ್ಲ. ಈ ತಂತ್ರಜ್ಞಾನಕ್ಕೆ ಕಾರಣೀಭೂತ ಈ ಸಂವಿಧಾನ, ನಮ್ಮ ಅಂಬೇಡ್ಕರ್ ಅಂತ ಹೇಳ್ತಿದ್ರು. ಅವರು ಸಹ ಭಾರತ ಮೂಲದ ವ್ಯಕ್ತಿ.